press the bell icon on the YouTube app and never miss another update. Hi students, good morning. So we shall continue the different forms of straight lines. So already we have 9 forms we have completed. So the first two are the equation of x-axis, ಎರಡನೇದು equation of y-axis, ಮೂರನೇದು equation of the line parallel to x-axis, ನಾಲ್ಕನೇದು equation of the line parallel to y-axis. ನಾಲ್ಕಾಗುತ್ತದು ಕೋಆರ್ಡಿನೇಟ್ ಆಕ್ಸಿಸ್ಗೆ ರಿಲೇಟೆಡ್ ಆಗಿ ಬರುವಂಥದ್ದು. ನೆಕ್ಸ್ಟು ಐದನೇದು ಸ್ಲೋಪ್ ಪಾಯಿಂಟ್ ಫಾರ್ಮ್, ಅದನ್ನು ಡಿರೈವ್ ಮಾಡಿದ್ದೀವಿ. y ಮೈನಸ್ y1 ಈಕ್ವಲ್ ಟು m ಇಂಟು x ಮೈನಸ್ x1. ನೆಕ್ಸ್ಟ್ 2 ಪಾಯಿಂಟ್ ಫಾರ್ಮ್ ಆಫ್ ದ ಲೈನ್, ಅದನ್ನು ಈಕ್ವೇಶನ್ ಬರೆದಿದ್ದೀವಿ. ನೆಕ್ಸ್ಟ್ y ಈಕ್ವಲ್ ಟು mx ಪ್ಲಸ್ c ಅಂದರೆ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. y ಇಂಟರ್ಸೆಪ್ಟ್ ಕೊಟ್ಟಿದ್ರೆ y ಈಕ್ವಲ್ ಟು mx ಪ್ಲಸ್ c, x ಇಂಟರ್ಸೆಪ್ಟ್ ಕೊಟ್ಟಿದ್ರೆ y ಈಕ್ವಲ್ ಟು m ಇಂಟು ಎಕ್ಸ್ ಮೈನಸ್ ಡಿ. ಡಿ ಅಂದರೆ ಎಕ್ಸ್ ಇಂಟರ್ಸೆಪ್ಟ್ ಅದು. ನೆಕ್ಸ್ಟ್ ಅದೇ ಥರನೇ ನಮಗೆ ಇಂಟರ್ಸೆಪ್ಟ್ಗಳು, ಲೈನಿನ ಎರಡು ಇಂಟರ್ಸೆಪ್ಟ್ಗಳು ಕೊಟ್ಟಾಗ ದ ಈಕ್ವೇಶನ್ ಆಫ್ ದ ಲೈನ್ ಈಸ್ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ವೈ ಡಿವೈಡೆಡ್ ಬೈ ಬಿ ಈಕ್ವಲ್ ಟು 1. ಯಾವಾಗಲೂ ಕಾನ್ಸ್ಟೆಂಟ್ ಬಲಗಡೆಗೆ ತೊಗೊಂಡೋಗಿ ಅದನ್ನು ಪ್ಲಸ್ 1 ಮಾಡ್ಕೋಬೇಕು. ಅವಾಗ ಆ ಫಾರ್ಮಿಗೆ ಅದು ರೆಡ್ಯೂಸ್ ಆಗುತ್ತೆ. ಮೇಲ್ಗಡೆ ಎಕ್ಸ್ ಮಾತ್ರ ಇರಬೇಕು, ಪ್ಲಸ್ ಎಕ್ಸೇ ಇರಬೇಕು. ಸೊ ಮೈನಸ್ ಇತ್ತು ಅಂದರೆ ಅದು ಮೈನಸ್ ಸೈನ್ ಕೆಳಗೆ ನಂಬರಿಗೆ ತಗೋಬೇಕು. ಸೊ ಮೇಲ್ಗಡೆ 1x ಅಷ್ಟೇ ಇರಬೇಕು, ಅದು ಪಾಸಿಟಿವ್ ಇರಬೇಕು. ನೆಕ್ಸ್ಟ್ ಪ್ಲಸ್ ಇರಬೇಕು ಮಧ್ಯದಲ್ಲಿ, ಮೇಲ್ಗಡೆ y ಮಾತ್ರ ಇರಬೇಕು. ಸೊ ಕೆಳಗಡೆ ಸೈನ್ ಕೆಳಗೆ ಹಾಕ್ಕೋಬೇಕು, ಮೈನಸ್ ಇದ್ರೆ ಈಕ್ವಲ್ ಟು 1 ಆ ಫಾರ್ಮಲ್ಲಿ ಇರಬೇಕು. ಅದನ್ನು ಇಂಟರ್ಸೆಪ್ಟ್ ಫಾರ್ಮ್ ಅಂತ ಕರೀತಾರೆ. ಅದು 8ನೇದು. ನೆಕ್ಸ್ಟು ನಾರ್ಮಲ್ ಫಾರ್ಮ್ ಆಫ್ ದ ಸ್ಟ್ರೈಟ್ ಲೈನ್, ಅದನ್ನು ಲಾಸ್ಟ್ ಕ್ಲಾಸಲ್ಲಿ ಅದರ ಡಿರೈವೇಶನ್ ನಾವು ಮಾಡಿದ್ವಿ. ಸೊ ಅಲ್ಲಿ ನೀವು ಅದನ್ನು ಡಿರೈವೇಶನನ್ನು ಟೆಕ್ಸ್ಟ್ ಬುಕ್ಕಲ್ಲಿ ತೆಗೆದು ನೋಡಿ. ಸಪೋಸ್ ಅದು ಕ್ಲಿಯರ್ ಆಗಿ ಗೊತ್ತಾಗಲಿಲ್ಲ ಅಂದರೆ ರಿಪೀಟೆಡ್ ಆಗಿ ಅದೇನು ನಾವು ಡಿರೈವ್ ಮಾಡಿದ್ದೀವಲ್ಲ ಅದನ್ನು ಒಂದ್ಸಲ ಚೆಕ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಗೊತ್ತಾಗತ್ತವಾಗ. ಯಾಕೆಂದರೆ ಅದು ಸ್ವಲ್ಪ ಅದು ಎಲ್ಲದಕ್ಕಿಂತ ಸ್ವಲ್ಪ ಡಿಫ್ರೆಂಟ್. ಯಾಕೆಂದರೆ ಫಸ್ಟ್ ಪಾಯಿಂಟಿನ ಕೋಆರ್ಡಿನೇಟ್ಸ್ ಕಂಡುಹಿಡ್ಕೊಳ್ತೀವಿ, ನಂತರ ಆ ಪರ್ಪೆಂಡಿಕ್ಯುಲರ್ ಲೈನಿನ ಸ್ಲೋಪನ್ನು ಕಂಡುಹಿಡ್ಕೊಳ್ತೀವಿ, ಆಮೇಲೆ ಸ್ಲೋಪ್ ಪಾಯಿಂಟ್ ಫಾರ್ಮನ್ನು ಯೂಸ್ ಮಾಡಿ ಆ ಲೈನ್ ಈಕ್ವೇಷನನ್ನು ಬರೆದಿದ್ದೀವಿ. ಅದಕ್ಕೆ ಅದನ್ನೊಂದು ಸ್ವಲ್ಪ ರಿಪೀಟೆಡ್ ಆಗಿ ನೀವು ಅದನ್ನು ವರ್ಕ್ ಮಾಡ್ಕೊಳ್ಳಿ. So otherwise we can recall it once again. So let us recall, that is the 10th form of the straight line. I think 9th, this is 9th. ಕೊನೆಯದು symmetric form ಅಂತ ಹೇಳ್ತೀವಿ. So 9th one is normal form of the line. Normal form, let us briefly explain this one. Normal ಅಂದರೆ perpendicular. ನೋಡಿ, ವಿ ಹ್ಯಾವ್ ಟು ಫೈಂಡ್ ದ ಈಕ್ವೇಶನ್ ಆಫ್ ದಿಸ್ ಲೈನ್. ಈ ಲೈನಿನ ಈಕ್ವೇಶನ್ ಅನ್ನು ಕಂಡುಹಿಡಿಬೇಕು ನಾವು. ಅವ್ರು ಕೊಟ್ಟಿರೋ ಡೇಟಾದಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಆರಿಜಿನ್ ಇಂದ ಈ ಲೈನಿಗೆ ಪರ್ಪೆಂಡಿಕ್ಯುಲರ್ ಲೆಂತ್. ಸೊ ನಾವು ಯು ಡ್ರಾ ಪಿ ಎ ಅಥವಾ ಪಿ ಎನ್, ಆಲ್ಫಾಬೆಟ್ ಏನಾದ್ರು ತಗೋಬಹುದು. ಇದರ ಲೆಂತ್ ಅವ್ರು ಕೊಟ್ಟಿರ್ತಾರೆ ಪಿ ಅಂತ. ಸೊ ಆರಿಜಿನ್ ಇಂದ ಲೈನ್ ಏನಿದೆ ಅಲ್ಲ, ಸೊ ಆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನ ಅವ್ರು ಕೊಟ್ಟಿದ್ದಾರೆ, ಓ ಎ ಡಿಸ್ಟೆನ್ಸ್ ಅವ್ರು ಕೊಟ್ಟಿದ್ದಾರೆ. ಈ ಪರ್ಪೆಂಡಿಕ್ಯುಲರ್ ಲೈನ್ ಅಂದ್ರೆ ನಾರ್ಮಲ್, ಮತ್ತೆ ಇದು ನಾರ್ಮಲ್ ಅಂದ್ರೆ ಇದು ಪರ್ಪೆಂಡಿಕ್ಯುಲರ್ ಅರ್ಥ. ಅದರ ಎಕ್ಸ್ ಆಕ್ಸಿಸ್ಸಿನ ಜೊತೆಯಲ್ಲಿ ಅದರ ಇನ್ಕ್ಲಿನೇಷನ್ ಕೊಟ್ಟಿದ್ದಾರೆ ಅವರು. ಆಲ್ಫಾ ಈಸ್ ದ ಆಂಗಲ್ ಬಿಟ್ವೀನ್ ದ ಪರ್ಪೆಂಡಿಕ್ಯುಲರ್ ಲೈನ್ ಆ್ಯಂಡ್ ದ ಎಕ್ಸ್ ಆಕ್ಸಿಸ್. ಇವೆರಡು ಅವ್ರು ಕೊಟ್ಟಿರೋದು. ನಾವು ಈ ಲೈನಿನ ಈಕ್ವೇಶನನ್ನು ಕಂಡುಹಿಡಿಬೇಕಾದ್ರೆ ಸೊ ನಮಗೇನೇನು ಬೇಕು ಅಂದರೆ ಈ ಪಾಯಿಂಟಿನ ಕೋಆರ್ಡಿನೇಟ್ಸ್ ಬೇಕು. ನೆಕ್ಸ್ಟು
ಇದರ ಸ್ಲೋಪ್ ಬೇಕು. ಸೊ ನೋಡಿ ಎರಡನ್ನೂ ಕಂಡುಹಿಡಿಬೇಕು, ಪಾಯಿಂಟು ಕಂಡುಹಿಡಿಬೇಕು, ಸ್ಲೋಪನ್ನು ಕಂಡುಹಿಡ್ಕೋಬೇಕು. ದೆನ್ ವಿ ಹ್ಯಾವ್ ಟು ಯೂಸ್ ದ ಸ್ಲೋಪ್ ಪಾಯಿಂಟ್ ಫಾರ್ಮ್ ಆಫ್ ದ ಲೈನ್. ಈಗ ಕೋಆರ್ಡಿನೇಟ್ ಜಾಮಿಟ್ರಿ ಪ್ರಕಾರ ಎ ಪಾಯಿಂಟಿನ ಕೋಆರ್ಡಿನೇಟ್ಸ್ ಬೇಕಂದ್ರೆ ಅಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಡ್ರಾ ಎ ಎನ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು ಅದು ಎಕ್ಸ್ ಕೋಆರ್ಡಿನೇಟ್ ಕೊಡುತ್ತೆ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು ಅದು ವೈ ಕೋಆರ್ಡಿನೇಟ್ ಕೊಡುತ್ತೆ. ಅಂದರೆ ಈ ಎರಡು ಡಿಸ್ಟೆನ್ಸ್ಗಳನ್ನು ನಾವೀಗ ಕಂಡುಹಿಡಿಯಬೇಕು. ಅದನ್ನ ಈ ಟ್ರಯಾಂಗಲ್, ಇದು ಪರ್ಪೆಂಡಿಕ್ಯುಲರ್ ಬರೆದಿದ್ದೀವಲ್ಲ, ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ. ಈ ಟ್ರಯಾಂಗಲ್ ಮೂಲಕ ನಾವು ಅವನ್ನ ಓ ಎನ್ ಮತ್ತೆ ಎ ಎನ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡ್ಕೋಬೇಕು. ಈಗ ಫ್ರಾಮ್ ದ ಟ್ರಯಾಂಗಲ್ that is OAN, you define sin alpha. Sin alpha andre opposite side is AN divided by the hypotenuse side is OP, that is P, implies AN equal to P into sin alpha. ಅದೇ ಥರನೇ cos alpha equal to adjacent side is ON divided by, that is P, implies ON it is equal to P into cos alpha. So therefore the coordinates of A are P cos alpha comma P sin alpha. ನೋಡಿ ಪಾಯಿಂಟ್ ಗೊತ್ತಾಯ್ತು. Therefore the coordinates of A are ON ಅಂದ್ರೆ P cos alpha and AN ಅಂದ್ರೆ P sin alpha. ಸೊ ಫಸ್ಟು ನಾವು ಆ ಎ ಪಾಯಿಂಟಿನ ಕೋಆರ್ಡಿನೇಟ್ಸ್ ಅನ್ನ ಕಂಡುಹಿಡ್ಕೋಬೇಕು. ನಾವು ಹೌ ಟು ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್ ಎಲ್. ನೋಡಿ ಇದು ಆರಿಜಿನ್ನಿನ ಕೋಆರ್ಡಿನೇಟ್ಸು 0,0 ಇರುತ್ತೆ. ಈಗ ಈ ಲೈನಿನ ಸ್ಲೋಪ್ ಬೇಕು ನಮಗೆ, ಅವರ ಡೇಟಾ ಪ್ರಕಾರ ಇದು ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ದಾರೆ. ವೆನ್ ದ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ then product of their slopes is -1. ಅಂದರೆ ಸ್ಲೋಪ್ ಆಫ್ ದ ಲೈನ್ ಎಲ್ ಇಂಟು ಸ್ಲೋಪ್ ಆಫ್ ದ ಲೈನ್ ಓ ಎ ಈಸ್ ಈಕ್ವಲ್ ಟು -1. ಅಂದರೆ ಸಿನ್ಸ್ ದ ಲೈನ್ ಅಂದರೆ ಇದೇ ನಾರ್ಮಲ್, ನಮಗೆ ನಾರ್ಮಲ್ ಸಿನ್ಸ್ ದ ಲೈನ್ ಓ ಎ ಈಸ್ perpendicular to the line L, comma we have slope of the line L into slope of OA ಎಷ್ಟಾಗತ್ತವ ನಮಗೆ -1. ಸೊ therefore ಈಗ ಫಿಗರ್ ಅನ್ನ ಇದನ್ನ ಅಳಿಸ್ತೀನಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಫಿಗರ್ now. So now therefore slope of the line L, ಇಲ್ಲೇ ಬರೆಯೋಣ. therefore slope of line L it is equal to -1 divided by slope of OP, slope of the line OA, that is equal to -1 divided by, you apply the slope formula y2 minus y1 p sin alpha minus 0 by p cos alpha minus 0. Slope of the line joining two points. So ಈಗ ಅದನ್ನ ನ್ಯೂಮರೇಟರಿಗೆ ತಗೊಂಡೋಗಿ. So therefore slope of the line OA, the line L, therefore slope of line L so therefore slope of line L it is equal to, ಇದು ನ್ಯೂಮರೇಟರ್ ತಗೊಂಡೋಗಿ p ಕ್ಯಾನ್ಸಲ್ ಆಗುತ್ತೆ, minus cos alpha divided by sin alpha. This is nothing but m.
ಪಾಯಿಂಟ್ ಗೊತ್ತಿದೆ, ಸ್ಲೋಪ್ ಗೊತ್ತಿದೆ. ಸೊ ಯೂಸಿಂಗ್ ಸ್ಲೋಪ್ ಪಾಯಿಂಟ್ ಫಾರ್ಮ್ ಆಫ್ ದ ಸ್ಟ್ರೈಟ್ ಲೈನ್, ಮೊದಲನೇದೇನು ನಾವು ಕಲ್ತಿದ್ದೀವಲ್ಲ ಅಂದರೆ ಕೋಆರ್ಡಿನೇಟ್ ಆಕ್ಸಿಸ್ಸಿನ ಬಿಟ್ಟು ನೆಕ್ಸ್ಟ್ ಐದನೇದು ಅದನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ಬರಿಬೇಕು. ಸೊ ದೇರ್ ಫೋರ್ the equation of the line L passing through the point A ಅಂದ್ರೆ ಏನಿದೆ ಅಲ್ಲಿಗೆ P cos alpha, P sin alpha with ಅದರ ಸ್ಲೋಪ್ ಎಷ್ಟು ಬಂದಿದೆ ನನಗೆ with m equal to minus cos alpha divided by sin alpha is, ಇದು x1 y1 ಇದ್ದಾಗೆ ಈ ಫಾರ್ಮುಲಾ ಬರ್ಕೊಂಡು ಮಾಡಿ. y minus y1 equal to m into x minus x1. ಸ್ಲೋಪ್ ಮತ್ತೆ ಪಾಯಿಂಟ್ ಗೊತ್ತಿದ್ರೆ ಯಾವಾಗಲೂ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು. ದಟ್ ಈಸ್ y ಮೈನಸ್ p sin ಆಲ್ಫಾ ಈಕ್ವಲ್ ಟು m ಅಂದರೆ ಮೈನಸ್ ಕಾಸ್ ಆಲ್ಫಾ ಬೈ ಸೈನ್ ಆಲ್ಫಾ ಇಂಟು x ಮೈನಸ್ x1. ಇಂಟು x ಮೈನಸ್ x1 ಅಂದರೆ ಇದು p cos ಆಲ್ಫಾ. ಸೊ ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. y sin ಆಲ್ಫಾ ಮೈನಸ್ p sin ಸ್ಕ್ವೇರ್ ಆಲ್ಫಾ ಈಕ್ವಲ್ ಟು ಇದನ್ನ ಮಲ್ಟಿಪ್ಲೈ ಮಾಡಿ ಮೈನಸ್ x cos ಆಲ್ಫಾ ಮೈನಸ್ ಇಂಟು ಮೈನಸ್ ಪ್ಲಸ್ p cos ಸ್ಕ್ವೇರ್ ಆಲ್ಫಾ. ಸೊ ಈಗ ಎಕ್ಸ್ ಕಾಸ್ ಆಲ್ಫಾ ಎಡಗಡೆಗೆ ತನ್ನಿ, ಎಕ್ಸ್ ಇಂಟು ಕಾಸ್ ಆಲ್ಫಾ ಪ್ಲಸ್ ವೈ ಇಂಟು ಸೈನ್ ಆಲ್ಫಾ ಈಕ್ವಲ್ ಟು ಇವೆರಡನ್ನು ಇದನ್ನ ಬಲಗಡೆಗೆ ತೊಗೊಂಡೋಗಿ ಪಿ ಕಾಮನ್ ತೆಗೆದ್ರೆ ವಿ ಗೆಟ್ ಕಾಸ್ ಸ್ಕ್ವೇರ್ ಆಲ್ಫಾ. ಇದು ಬಲಗಡೆಗೆ ಬಂದರೆ ಪ್ಲಸ್ ಆಗುತ್ತೆ ಸೈನ್ ಸ್ಕ್ವೇರ್ ಆಲ್ಫಾ. ಸೊ ಐಡೆಂಟಿಟಿ ಪ್ರಕಾರ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಅವಾಗ ಇದು 1 ಆಗುತ್ತೆ. ಸೊ ಐಡೆಂಟಿಟಿ ಪ್ರಕಾರ 1. So therefore x cos alpha plus y sin alpha it is equal to p is the equation of the line in the normal form. ಸೊ ಈ ಫಾರ್ಮನ್ನು ಏನಾದರೂ ಡಿರೈವೇಷನ್ನಿಗೆ ಕೇಳಿದ್ರೆ ಅವಾಗ ಸ್ವಲ್ಪ ಪಾಯಿಂಟ್ ನೋಡಿಕೊಂಡು ಅದನ್ನು ಆನ್ಸರ್ ಮಾಡಿ. ಸೊ ನಾವು ದಿಸ್ ಈಸ್ ದ equation of the line in the normal form. So the 10th form is called as the symmetric form. So symmetric form ಅಂದ್ರೆ ಇಲ್ಲಿ ನಮಗೆ ಆಕ್ಚುಲ್ ಆಗಿ ಅದು ಸೊ ಸಿಮಿಟ್ರಿಕ್ ಫಾರ್ಮಲ್ಲಿ ನಮಗೆ ಅದಿಲ್ಲ, ಬಟ್ ಕೆಲವು ಸಲ ಎಲ್ಲೋ ಕೇಳ್ಬೋದು ಅನ್ಸುತ್ತೆ ಅದು ಕಾಂಪಿಟೇಟಿವ್ ಪಾರ್ಟಲ್ಲಿ. ಅದಕ್ಕೆ ಲೆಟ್ ಅಸ್ ರೈಟ್ ದ ಈಕ್ವೇಷನ್. So that is the 10th form. It is nothing but the symmetric form of the straight line. So 10th form is symmetric form. Symmetric form of the straight line. Here the equation of the line in the symmetric form is given by x minus x1 divided by cos theta equal to y minus y1
divided by sin theta equal to r, where r is nothing but, so where x1 comma y1 is a point on the line, is a point on the line, and theta is the angle, made by that line with the x-axis. Theta is the angle of the line with x-axis, and r is the distance between, of any point, r is the distance of any point andre general point, any point x comma y from the point x1 comma y1. So r is nothing but the distance between the 2 points x comma y and x1 comma y1. ನಾವು ಫಿಗರ್ ಹಾಕಿ ಬರೆಯೋದಾದ್ರೆ ಜಸ್ಟ್ ಗೊತ್ತಾಗ್ಲಿಕ್ಕೆ ನೋಡಿ ಈ ತರ ಇರುತ್ತದೆ. So now this is the line. So line L here, this is the line. Let it makes an angle theta with positive x-axis. You take the point A and P, A point x1 comma y1. You take the general point as x comma y, and r is the distance between them. ಹೌದಾ, ಈ ತರದಲ್ಲಿ ನಾವು ಅದನ್ನ ಡಿರೈವೇಶನ್ ಮಾಡ್ಕೋಬಹುದು. ಡ್ರಾ AM and PN. Now you draw AL perpendicular. ಸೊ ಈ ಆಂಗಲ್ ಕೂಡ ನನಗೆ ಥೀಟಾ ಆಗುತ್ತೆ, ಈ ಡಿಸ್ಟೆನ್ಸ್ ಆರ್ ಆಗುತ್ತೆ ನೋಡಿ. ಹೌದಾ, ಈಗ ಸೊ ಕಾಸ್ ಥೀಟಾ ಅಂತಂದ್ರೆ ಅಡ್ಜಸೆಂಟ್ ಸೈಡ್, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಅಂತಂದ್ರೆ ಅವಾಗ AL distance equal to MN. MN is nothing but ON minus OM. ON distance andre X, OM distance andre X1. ಅದಕ್ಕೆ X minus X1 by cos theta, R ಅಂತ ಬರುತ್ತೆ. Cos theta equal to X minus X1 divided by R ಇದೆ ಬರುತ್ತೆ, divided by R. Sin theta equal to Y minus Y1 divided by R. So ನಾವು ಅದನ್ನ ಈ ಫಾರ್ಮಿಗೆ ಬರೆದ್ರೆ it becomes x minus x1 divided by cos theta equal to y minus y1 divided by sin theta equal to R, where R it represents the distance between the 2 points x comma y and x1 comma y1. So this is called, ಇದು ಗೊತ್ತಾಗಬೇಕಂದ್ರೆ ಈ ಟ್ರಯಾಂಗಲ್ ಅಲ್ಲಿ ನಾವು ಸೈನ್ ರೇಷಿಯೋ ಮತ್ತೆ ಕಾಸ್ ರೇಷಿಯೋನ ಡಿಫೈನ್ ಮಾಡಿಕೊಂಡ್ರೆ ಅವಾಗ ಇದು ಸಿಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಸಿಮಿಟ್ರಿಕ್ ಫಾರ್ಮ್ ಆಫ್ ದ ಸ್ಟ್ರೈಟ್ ಲೈನ್. ಸೊ ಇದನ್ನ ಏನಂತ ಕರೀತಾರೆ? ಸಿಮಿಟ್ರಿಕ್ ಫಾರ್ಮ್ ಆಫ್ ದ ಸ್ಟ್ರೈಟ್ ಲೈನ್ ಅಂತ ಕರೀತಾರೆ. ಸೊ ಈಗ ಈ ಎಲ್ಲ ಫಾರ್ಮ್ಸ್ಗಳನ್ನ ಅದರ ಅಂದರೆ ಅವರು ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಇಟ್ ಡಿಪೆಂಡ್ಸ್ ಅಪಾನ್ ದ ಡೇಟಾ. ನಾವು ಯಾವ ಫಾರ್ಮನ್ನು ಯೂಸ್ ಮಾಡಬೇಕು ಅನ್ನೋದು ಅದು ಡೇಟಾ ಮೇಲೆ ಗೊತ್ತಾಗುತ್ತೆ. ಅವನ್ನೆಲ್ಲ ನಾವು ಸಿಂಪ್ಲಿಫೈ ಮಾಡಿದ್ರೆ ಸೊ ಎಲ್ಲ ಫಾರ್ಮನ್ನು ಒಂದು ಜನರಲ್ ಆಗಿ ಒಂದು ಫಾರ್ಮಿಗೆ ಅದು ರೆಡ್ಯೂಸ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ದ ಜನರಲ್ ಫಾರ್ಮ್ ಆಫ್ ದ ಸ್ಟ್ರೈಟ್ ಲೈನ್ ಅಥವಾ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಸ್ಟ್ರೈಟ್ ಲೈನ್. ಸೊ ಜನರಲ್ ಈಕ್ವೇಶನ್ ಆಫ್ ದ ಸ್ಟ್ರೈಟ್ ಲೈನ್ ಅಥವಾ ಅದನ್ನ ಸೊ ದಟ್ ಈಸ್ ದ ಸ್ಟ್ಯಾಂಡರ್ಡ್ ಈಕ್ವೇಶನ್ ಆಫ್ ದ ಸ್ಟ್ರೈಟ್ ಲೈನ್ ಅಂತ ಕರೀತಾರೆ. ಈಗ ದ ಜನರಲ್ ಈಕ್ವೇಶನ್ ಆಫ್ ದ ಸ್ಟ್ರೈಟ್ ಲೈನ್ ಇಟ್ ಈಸ್ ನಥಿಂಗ್ ಬಟ್ AX plus BY plus C equal to 0. ಆಲ್ರೆಡಿ ನಾವು ಮಧ್ಯ ಅದನ್ನ ಯೂಸ್ ಮಾಡ್ಕೊಂಡಿದೀವಿ ಆಲ್ರೆಡಿ.
that is called as the general form of the straight line. ಈಗ ಆ ಜನರಲ್ ಫಾರ್ಮ್ ಅಲ್ಲಿ ಸೊ ಬೇರೆ ಬೇರೆ ತರದಲ್ಲಿ ಏನೇನು ಬರುತ್ತೆ ನೋಡೋಣ. So general form of the straight line, so that is the general form of the straight line is given by, that is ax plus by plus c equal to 0. These are all capital letters. ನಮಗೆ ಅಟ್ ಎ ಟೈಮ್ 3 0 ಬರಬಾರ್ದು. 3 0 ಬಂತು ಅಂದರೆ ಅಲ್ಲಿ ನಮಗೆ ಲೈನ್ ಆಗದೇ ಇಲ್ಲ ಅದು. ಅದಕ್ಕೆ ಅಟ್ ಎ ಟೈಮ್ ಆ ಎ ಬಿ ಸಿಗಳು ನಮಗೆ 0 ಆಗಬಾರ್ದು. ಸೊ ಈಗ ಇದರಲ್ಲಿ ನೋಡಿ ಸಬ್ ಡಿವಿಷನ್ 1 ಅಲ್ಲಿ ಇಫ್ ಬಿ ಈಕ್ವಲ್ ಟು 0 ಆ್ಯಂಡ್ ಸಿ ಈಕ್ವಲ್ ಟು 0, then equation 1 becomes ax equal to 0 implies x equal to 0. x equal to 0 ಆಲ್ರೆಡಿ ನಾವು ಸ್ಟಾರ್ಟಿಂಗ್ ಫಸ್ಟ್ ಫಾರ್ಮ್ಗಳಲ್ಲಿ ಕಲ್ತಿದ್ದೀವಿ, 1 ಮತ್ತು 2ನೇ ಫಾರ್ಮಲ್ಲಿ. x equal to 0 ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? So implies equation of ನೋಡಿ equation x ಅಲ್ಲಿ ಇದ್ರೆ ಅದು y axis ಆಗುತ್ತೆ. So it represents the equation x equal to 0 represents the equation of y axis. ಈಗ ಎರಡನೇದಕ್ಕೆ ಬರೋಣ. ಇಫ್ ಎ 0 ಆಗಿ ಸಿ 0 ಆಗಬೇಕು, ಎ 0 ಆ್ಯಂಡ್ ಇಲ್ಲಿ ಎ ನಾಟ್ ಈಕ್ವಲ್ ಟು 0. ಸೊ ಇಲ್ಲಿ ಬಿ ನಾಟ್ ಈಕ್ವಲ್ ಟು 0 ಇರಬೇಕು. ದೆನ್ ಈಕ್ವೇಶನ್ 1 ಪ್ರಕಾರ ವಿ ಗೆಟ್ ಬಿ ವೈ ಈಕ್ವಲ್ ಟು 0 ಇಂಪ್ಲೈಸ್ ವೈ ಈಕ್ವಲ್ ಟು 0 represents equation of y ಅಲ್ಲಿರೋದ್ರಿಂದ x axis. ನೋಡಿ 0ನೇ ಇದ್ರೆ ಆಕ್ಸಿಸ್ಗಳನ್ನೇ ರೆಪ್ರೆಸೆಂಟ್ ಮಾಡ್ತಾ ಇರ್ತಾವು. ಸೊ ದಟ್ ಈಸ್ ದೋಸ್ ಟು ಸಬ್ ಡಿವಿಷನ್ಸ್ ಕಾನ್ಸೆಪ್ಟ್ ಹಿಯರ್. ನೌ ಇಫ್ ಸೊ ಥರ್ಡ್ ಒನ್ ಕಾನ್ಸೆಪ್ಟ್ ಇದರಲ್ಲಿ if a not equal to 0, b equal to 0 and c not equal to 0, then equation 1 becomes, ನೋಡಿ ಏನಾಗುತ್ತೆ ಅಂತ, equation 1 becomes ax b 0 ಆಯಿತು, c equal to 0 implies x equal to minus c divided by a. We know that a, b and c, they are nothing but constants, ಅಂದ್ರೆ ನಂಬರ್ಸ್ ಅವುಗಳು, ರಿಯಲ್ ನಂಬರ್ಸ್. ಸೊ ದೇರ್ ಫೋರ್ ಇಲ್ಲಿ ಬಲಗಡೆ ಭಾಗ ನಂಬರ್ ಬಂದಿದೆ ಅಂದ್ರೆ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಅದಕ್ಕೆ ಬಂದಿರುತ್ತೆ, ಇಲ್ಲಾದ್ರೆ 0ನೇ ಇರುತ್ತೆ. 0 ಇದ್ರೆ ಆಕ್ಸಿಸ್ಗಳನ್ನ ಇಂಡಿಕೇಟ್ ಮಾಡ್ತಾ ಇರುತ್ತದು. ಇದು ಈಕ್ವೇಶನ್ ಎಕ್ಸ್ ಅಲ್ಲಿ ಇರೋದ್ರಿಂದ ವೈ ಆಕ್ಸ್ ಒಂದೇ ವೇರಿಯಬಲ್ ಇದ್ರೆ ಯಾವಾಗಲೂ ಈಕ್ವೇಶನ್ ಅಲ್ಲಿ ಒಂದು ವೇರಿಯಬಲ್ ಇದ್ರೆ ಸೊ ಆ ಲೈನ್ಗಳು ಕೋಆರ್ಡಿನೇಟ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಬಂದಿರುತ್ತೆ. ಈಕ್ವೇಶನ್ನು ವೈ ಎಕ್ಸ್ ಅಲ್ಲಿ ಇರೋದ್ರಿಂದ ವೈ ಆಕ್ಸಿಸ್ಗೆ ಪ್ಯಾರಲಲ್ ಅಂತ ಹೇಳಬೇಕು. ಇದು ನೆಗೆಟಿವ್ ಇರೋದ್ರಿಂದ ವೈ ಆಕ್ಸಿಸ್ಸಿನ ಎಡಗಡೆ ಭಾಗಕ್ಕೆ ಬರುತ್ತೆ.
So represents the line parallel to y-axis to the left. ಸೊ ಎಡಗಡೆ ಭಾಗಕ್ಕೆ ಅದು ನಮಗೆ ಪ್ಯಾರಲಲ್ ಆಗಿ ಇರುತ್ತೆ. 4ನೇ ಪಾಯಿಂಟ್, ಇಫ್ ಎ ಈಕ್ವಲ್ ಟು 0, ಬಿ ನಾಟ್ ಈಕ್ವಲ್ ಟು 0 and ಸಿ ನಾಟ್ ಈಕ್ವಲ್ ಟು 0, then equation 1 becomes, so ax, sorry, not ax, by plus c equal to 0 implies, so y equal to minus c divided by b. So represents the line, equation of the line. ಹೌದಾ? ಇದು ಈಕ್ವೇಶನ್ y ಅಲ್ಲಿ ಇರೋದ್ರಿಂದ ಅದನ್ನ x ಆಕ್ಸಿಸ್ಗೆ ರಿಲೇಟೆಡ್ ಆಗಿ ಹೇಳಬೇಕು. ಲೈನ್ ಪ್ಯಾರಲಲ್ ಟು x ಆಕ್ಸಿಸ್, ನೋಡಿ x ಆಕ್ಸಿಸ್ ಅಂದ್ರೆ ಹಾರಿಜಾಂಟಲ್ ಲೈನ್. ಪಾಸಿಟಿವ್ ಇದ್ರೆ ಮೇಲ್ಗಡೆ ಭಾಗಕ್ಕೆ ಪ್ಯಾರಲಲ್ ಇರುತ್ತೆ, ನೆಗೆಟಿವ್ ಇದ್ರೆ ಕೆಳಗಡೆ ಭಾಗಕ್ಕೆ ಪ್ಯಾರಲಲ್ ಇರುತ್ತೆ. x axis below, so now ಈ 4 ಸಬ್ ಯೂನಿಟ್ಸ್ ಆಯ್ತು. ಸೊ ನಾವು ಸಪೋಸ್ c ಈಕ್ವಲ್ ಟು 0 ಆದ್ರೆ ಅವಾಗ ಏನಾಗುತ್ತೆ ಅಂತ. Fifth notice here, if a not equal to 0, b not equal to 0, c equal to 0, then equation 1 becomes, so ax plus by equal to 0. ax plus by equal to 0 ಆಗುತ್ತೆ. therefore by equal to minus ax or y equal to minus a by b into x. ನೋಡಿ y equal to mx plus c, ಇಲ್ಲಿಲ್ಲ ಅದು, ಅಂದ್ರೆ ಇಲ್ಲಿ y ಇಂಟರ್ಸೆಪ್ಟ್ ಇಲ್ಲ, ಸ್ಲೋಪ್ ಇದೆ, y ಇಂಟರ್ಸೆಪ್ಟ್ ಇಲ್ಲ. y ಇಂಟರ್ಸೆಪ್ಟ್ 0 ಆಯ್ತು, ಸ್ಲೋಪ್ ಈಸ್ ಮೈನಸ್ a by b, ಅದೇ ಬಂದ್ಬಿಡುತ್ತೆ. y ಇಂಟರ್ಸೆಪ್ಟ್ 0, y ಇಂಟರ್ಸೆಪ್ಟ್ 0 ಇದೆ ಅಂದ್ರೆ ಅರ್ಥ ನನಗದು ಲೈನ್ y ಆಕ್ಸಿಸ್ ಅನ್ನ ಕಟ್ ಮಾಡಬಾರದು. ದೆನ್ ದ ಲೈನ್ ಇಟ್ ಪಾಸ್ ಥ್ರೂ ದ ಆರಿಜಿನ್. ನೋಡಿ ಇವೆಲ್ಲ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ಇನ್ ದ ಗಿವನ್ ಈಕ್ವೇಶನ್, ಇಫ್ ದ ಕಾನ್ಸ್ಟಂಟ್ ಈಸ್ 0, ದೆನ್ ದಟ್ ಲೈನ್ ಇಟ್ ಪಾಸ್ ಥ್ರೂ ದ ಆರಿಜಿನ್. ನೋಡಿ ಈ ತರ ಆರಿಜಿನ್ ಮೂಲಕ ಪಾಸ್ ಆಗುತ್ತೆ, ಇಂಟರ್ಸೆಪ್ಟ್ ಇರಲ್ಲ, ಬಟ್ ಸ್ಲೋಪ್ ಇರುತ್ತೆ. ಸೊ ನಾವು y ಈಕ್ವಲ್ ಟು ಮೈನಸ್ a by b ಇಂಟು ಎಕ್ಸ್, ಹೌದಾ? ಈಸ್ ದ ಈಕ್ವೇಶನ್ ಆಫ್ ದ ಲೈನ್ passing through the origin, and hence its y-intercept is 0. Y-intercept is 0. That is the another concept. So for the general equation of the line. So now here
another note that what we can see by the intercept form of the straight line. So now you consider that is intercept form of the line. Note al toli idanna, that is the extra point here. If a line ax plus by plus c equal to 0 cuts the x-axis at the point A and y-axis at B, then A equal to A comma 0 ಆಗುತ್ತೆ and B equal to 0 comma B. So x-axis ಮತ್ತೆ y-axis line ಕಟ್ ಮಾಡ್ತಾ ಇದ್ರೆ then we get both x-intercept and y-intercept. ಬಟ್ ಇದರಲ್ಲಿ ಒಂದು ಟ್ರಯಾಂಗಲ್ ಮೇಲೆ ಪ್ರಾಬ್ಲಮ್ ಕೇಳ್ತಾರೆ ಇದಕ್ಕೆ, ಹಾಗಾಗಿ ಲೆಟ್ ದ ಲೈನ್ ಎಲ್ ಕಟ್ ದ ಎಕ್ಸ್ ಆಕ್ಸಿಸ್ ಅಟ್ ಎ ಆ್ಯಂಡ್ ವೈ ಆಕ್ಸಿಸ್ ಅಟ್ ಬಿ. ನೋಡಿ ಅಲ್ಲೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗಿದೆ. ದ ಬೇಸ್ ಈಸ್ ಓ ಎ ಆ್ಯಂಡ್ ದ ಹೈಟ್ ಈಸ್ ಓ ಬಿ ಇಯರ್. ದ ಬೇಸ್ ಈಸ್ ನಥಿಂಗ್ ಬಟ್ ಎ and andre OA x-intercept. So here OA equal to x-intercept and OB equal to y-intercept. ಅಂದರೆ ನಾನೀಗ ಕೊಟ್ಟಿರುವಂಥ ಲೈನಿನ x-intercept ಮತ್ತು y-intercept ಬೇಕು ಅಂತಂದರೆ ಸೊ ನಾವು convert equation 1 anta togoli. So equation 1 can be written as ax plus by equal to minus c. Now you divide both side by minus c, make it as plus 1. That is ax divided by minus c plus by divided by minus c equal to plus 1. Now ಮೇಲೆ ಬರೇ x ಮಾತ್ರ ಇರಬೇಕು ಅಂತ ಹೇಳಿದೆ ಅಲ್ಲ, ಅದಕ್ಕೆ x divided by minus c by a plus y divided by minus c divided by b ಕೆಳಗೆ ತರಬೇಕದು equal to 1. ನೋಡಿ, now this represents OA and this represents OB. Idu x-intercept, idu y-intercept aitu. So here therefore OA it becomes minus c by a and OB it becomes minus c divided by b. So idrinda ಏನು ಒಂದು ಗೊತ್ತಾಗುತ್ತೆ ಅಂದರೆ, if the general equation of the line is given, if we convert it into the intercept form, we get both x-intercept as well as y-intercept. And hence we can find the area of the triangle. So now delta AOB equal to half, base is OA, height is OB. Now since area is always positive, you take the modulus. OA is nothing but minus c by a, b, c by b. Now that is delta AOB
it is equal to 1 by 2 into modulus of c square divided by AB. So c square divided by AB. So that is the shortcut formula to find the area of the triangle. So where the line cuts both the coordinate axis. Since it cuts both the coordinate axis, we get both x-intercept as well as y-intercept. C, it is nothing but the constant term in the given equation. A and B are nothing but the coefficients of x and y in the given equation. So directly we can write we can find the area of the triangle. So now this will be in the competitive part. ಇದನ್ನ CET ಅವರು ಕೇಳ್ತಾರೆ. ಸೊ ಈಗ ಒಂದು ಎಕ್ಸಾಂಪಲ್ ಬೇಕು ಅಂದ್ರೆ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ದ ಲೈನ್ ಆ ತರ ಕೇಳ್ತಾರೆ ಅವ್ರು. ನೋಡಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. Example, find the area of the triangle formed by the line, so 3x, so plus 4y, so minus 5 equal to 0 with the coordinate axis. ಇದು ಕೊಟ್ಟಿರ್ಬೇಕು ವರ್ಡು, ಹಾಗಾದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಲೈನ್ ಮತ್ತೆ ಆಕ್ಸಿಸ್ ಗಳ ನಡುವೆ ಏರಿಯಾ ಅಂತ ಕೇಳಿದ್ದಾರೆ. ಸೊ ಹಿಯರ್ ದ ವ್ಯಾಲ್ಯೂ ಆಫ್ ಸಿ ಈಸ್ -5. ಹೌದಾ? ನೋಡಿ, ಹಿಯರ್ ದ ವ್ಯಾಲ್ಯೂ ಆಫ್ ಎ ಈಸ್ 3, ಬಿ ವ್ಯಾಲ್ಯೂ 4, ಸಿ ಈಕ್ವಲ್ ಟು -5. Area of the triangle AOB, it is equal to 1 by 2 into modulus of, suppose ಇಲ್ಲಿ ನನಗೆ ಮೈನಸ್ ಇದ್ರೆ ಇಲ್ಲಿ ಮೈನಸ್ ಆಗುತ್ತದ, ಅದಕ್ಕೆ ಅವರು ಮಾಡ್ಯುಲಸ್ ಅನ್ನು ಹಾಕೊಳ್ತೀವಿ. ಸೊ ಸಪೋಸ್ ಯು ಮೇಕ್ ದಿಸ್ ಆಸ್ ಮೈನಸ್, ಅದರ್ವೈಸ್ ಯು ಶುಡ್ ಕಮ್ ಟು ನೋ ಅಲ್ಲ ಎಲ್ಲ ತರದಲ್ಲೂ. ಸೊ ಸಿ ಸ್ಕ್ವೇರ್ ಅಂದ್ರೆ -5 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ AB, that is equal to 25 divided by, so modulus ಇರೋದ್ರಿಂದ ಇದು ಪ್ಲಸ್ ಆಗುತ್ತೆ, 2 into modulus of, that is -12, that is equal to 25 divided by 24 square units. So directly we can find, even orally we can find the area of the triangle formed by the given line with the coordinate axis. So ಈ ತರ ಇದು ಈ ಶಾರ್ಟ್ಕಟ್ ಫಾರ್ಮುಲಾ ಆಗುತ್ತೆ ನಮಗೆ. So that is how we can find the area of the triangle formed by the given line with the coordinate axis. So now we should know some of the points here. If the x-intercept of the line, ನೋಡಿ x-intercept ಇಲ್ಲಿಂದ ಇಲ್ಲಿಗೆ, if the x-intercept of the line is small a, it means that the point we have to take it as a, 0. If the y-intercept of the line is b, then the point where it passes is, we have to take that point as 0, b. ನೋಡಿ ಅವುಗಳು ನಮಗೆ ಗೊತ್ತಿರಬೇಕು. That means here, if x-intercept is small a, then the line it passed through the point a, 0. If the y-intercept is b, it means that the line it passed through the point 0, b. So now this is another shortcut method to find the area. Now starting ಅಲ್ಲಿ ನಮಗೆ ಸ್ಲೋಪ್ ಅಲ್ಲಿ ನಾವು ಮಾಡಿದೀವಿ ಆಲ್ರೆಡಿ. If m1 and m2 are the given two lines,
ಸ್ಲೋಪ್ ಆಫ್ ದ ಗಿವನ್ ಟೂ ಲೈನ್ಸ್ M1 ಮತ್ತೆ M2 ಎರಡು ಲೈನ್ಗಳ ಸ್ಲೋಪ್ ಅದು. ಆ ಎರಡು ಲೈನ್ಗಳು ಪ್ಯಾರಲಲ್ ಆಗಿ ಇದ್ರೆ then the condition is M1 equal to M2. So product of their slopes, if it is equal to -1, then we say that the lines are perpendicular. ಅದು ಸ್ಲೋಪಿನ ಮೂಲಕ ನಮಗೆ ಕಂಡೀಷನ್ ಗೊತ್ತಿದೆ. ಅದೇ ನಾವು ಆ ಲೈನಿನ ಈಕ್ವೇಶನ್ ಜನರಲ್ ಫಾರ್ಮ್ ಅಲ್ಲಿ ಕೊಟ್ರೆ ನಾವು ಅವುಗಳನ್ನ ಇದೇ ಕಂಡೀಷನ್ಗೆ ಹಾಕಿ ಸಿಂಪ್ಲಿಫೈ ಮಾಡಿಕೊಂಡ್ರೆ, ಸೊ ಎರಡು ಲೈನ್ಗಳು ಪ್ಯಾರಲಲ್ ಇದ್ರೆ we have A1 by A2 equal to B1 by B2 equal to C1 by C2. ಎರಡು ಲೈನ್ಗಳು ಪರ್ಪೆಂಡಿಕ್ಯುಲರ್ ಆಗಿ ಇದ್ರೆ we have A1 A2 plus B1 B2 equal to 0 ಅಷ್ಟೇ ಇರುತ್ತೆ. ಸೊ ನಮಗೆ ಇಲ್ಲಿ ನಾವು ಈಗ ಬೇಕಾಗಿರೋದು ಸ್ಲೋಪ್ ಮೂಲಕ ನಾವು ಪ್ಯಾರಲಲ್ ಮತ್ತೆ ಪರ್ಪೆಂಡಿಕ್ಯುಲರ್ ಲೈನ್ಗಳನ್ನ ಕಂಡುಹಿಡಿಯೋದಾದ್ರೆ ಸ್ಲೋಪ್ ಯೂಸ್ ಮಾಡಿಕೊಂಡು ಕಂಡುಹಿಡಿಬಹುದು. ಆ್ಯಂಡ್ ಅದನ್ನೇ ಕಾನ್ಸೆಪ್ಟ್ ಅಪ್ಲೈ ಮಾಡಿ ಒಂದು ಶಾರ್ಟ್ಕಟ್ ಮೆಥಡನ್ನು ಅವ್ರು ನಮಗೆ ಹೇಳಿದ್ದಾರೆ. ಆ ಮೆಥಡ್ ಪ್ರಕಾರನೂ ಕೂಡ ನಾವು ಮಾಡ್ಬೋದು. ಫಸ್ಟ್ ಮೆಥಡಲ್ಲಿ ಒಂದು ಮೆಥಡಲ್ಲಿ ಯೂಸಿಂಗ್ ಸ್ಲೋಪ್ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ರೈಟ್ ಪ್ಯಾರಲಲ್ ಆರ್ ಪರ್ಪೆಂಡಿಕ್ಯುಲರ್. ಸೊ ಈಗ ನಾವೇನು ಮಾಡ್ತೀವಿ, ಸ್ಲೋಪ್ ಯೂಸ್ ಮಾಡ್ದಲೇನೆ ನಾವು ಡೈರೆಕ್ಟಾಗಿ ಮಾಡೋದಾದರೆ ಅಂದರೆ ಇದನ್ನ ನಾವು ಕಾಂಪಿಟೇಟಿವ್ ಪಾರ್ಟಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ನೋಟ್ ಅಂತ ಬರೆದು to find the equation of the lines so which are parallel and perpendicular to the given line without using slope. ಸ್ಲೋಪನ್ನ ಯೂಸ್ ಮಾಡ್ಕೊಳ್ದಲೇನೆ ಮಾಡುವಂಥದ್ದು. ನೋಡಿ ಈಗ so if the given line is, even we don't need even the figure also, coordinate axis and beta. Now this is the given line, this is L given, and this is AX plus BY plus C equal to 0. ಈಗ ಇದಕ್ಕೆ ಪ್ಯಾರಲಲ್ ಆಗಿರುವಂಥ ಲೈನನ್ನು ನಾವು ಬರೀಬೇಕು. ಕ್ವಶನ್ನಲ್ಲಿ ನಮಗೆ ಆಲ್ರೆಡಿ ಗೊತ್ತಿದೆ, when the lines are parallel then their slopes are equal. ಇದರ ಸ್ಲೋಪ್ ಮೈನಸ್ ಎ ಬೈ ಬಿ, ಇದರ ಸ್ಲೋಪ್ ಮೈನಸ್ ಎ ಬೈ ಬಿನೇ ಇರಬೇಕಾದ್ರೆ ಎಕ್ಸ್ ಮತ್ತು ವೈ ಕೋಎಫಿಷಿಯನ್ಸ್ಗಳು ಸೇಮ್ ಇರುತ್ತೆ, ಓನ್ಲಿ ದ ಕಾನ್ಸ್ಟೆಂಟ್ ಡಿಫರ್ ಆಗುತ್ತೆ. ಸೊ ದೇರ್ ಫೋರ್ the parallel line for AX plus BY plus C equal to 0 for the given line, it can be taken as AX plus BY plus K equal to 0. To find K, question ಅಲ್ಲಿ ಒಂದು ಕಂಡೀಷನ್ ಕೊಟ್ಟಿರ್ತಾರೆ. ಸ್ಲೋಪ್ ಮೆಥಡ್ ಮಾಡಬೇಕಾದ್ರೂ ಒಂದು ಕಂಡೀಷನ್ ಕೊಟ್ಟಿರ್ತಾರೆ. ಆ ಕಂಡೀಷನ್ ಅನ್ನ ಈ ಲೈನಿಗೆ ಅಪ್ಲೈ ಮಾಡಿ ಕೆ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಆಮೇಲೆ ವಾಪಸ್ ಇದಕ್ಕೆ ಹಾಕಿ ಬರೀಬೇಕು. ನೋಡಿ, AX plus BY plus C equal to 0 ಇದು ಕೊಟ್ಟಿರೋ ಲೈನು. ಇದಕ್ಕೆ ಪ್ಯಾರಲಲ್ ಆಗಿರುವಂಥ ಲೈನನ್ನು ನಾವು ಹೇಗೆ ತಗೋಬೇಕು ಅಂದರೆ ಎಕ್ಸ್ ಮತ್ತು ವೈ ಕೋಎಫಿಷಿಯನ್ಸ್ಗಳು ಸೇಮ್ ಇರಬೇಕು, ಅವಾಗೆ ಸ್ಲೋಪ್ ಈಕ್ವಲ್ ಆಗುತ್ತೆ. ಸ್ಲೋಪ್ ಕಾನ್ಸ್ಟೆಂಟ್ ಮೇಲೆ ಡಿಪೆಂಡ್ ಆಗಲ್ಲ. ಹಾಗಾಗಿ ಪ್ಯಾರಲಲ್ ಅಂದಾಗ AX plus BY ಎರಡೂ ಸೇಮೇ ತಗೋಬೇಕು, ಓನ್ಲಿ ದ ಕಾನ್ಸ್ಟೆಂಟ್ ಟರ್ಮ್ ನಮಗೆ ಚೇಂಜ್ ಆಗುತ್ತೆ.
ಇಲ್ಲಿ ನಾನು ಇದು ಸಿ ಏನಾದರೂ ಇರಲಿ, ಪ್ಲಸ್ ಆದರೂ ಇರಲಿ ಮೈನಸ್ ಆದರೂ ಇರಲಿ, ಇಲ್ಲಿ ಪ್ಲಸ್ ಕೆನೇ ತಗೊಳ್ಳಿ. ಅವ್ರು ಕೊಟ್ಟಿರೋ ಡೇಟಾ ಪ್ರಕಾರ ಕೆ ವ್ಯಾಲ್ಯೂ ನಮಗೆ ಸಿಗುತ್ತೆ, ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲ, ಕೆ ಸಿಗುತ್ತೆ. ಅದೇ ವಾಪಸ್ ಮತ್ತೆ ಇದಕ್ಕೆ ಹಾಕಿ ಬರೀಬೇಕು. ಎರಡನೇದು ಪರ್ಪೆಂಡಿಕ್ಯುಲರಿಗೆ ಬರೋದಾದ್ರೆ ನೋಡಿ, ದಿಸ್ ಈಸ್ ದ ಗಿವನ್ ಲೈನ್ ಎಲ್ ಗಿವನ್. ಗಿವನ್ ಅಂದ್ರೆ ಯಾವ ಫಾರ್ಮಲ್ಲಿ ಇರುತ್ತದೋ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುವಂಥ ಲೈನನ್ನು ನಾವು ಕಂಡುಹಿಡಿಯಬೇಕು. ಅವಾಗ ಸ್ಲೋಪ್ ಕಾನ್ಸೆಪ್ಟೇ ಯೂಸ್ ಮಾಡಿಕೊಂಡೇ ಇದು ನಾವು ಬರೆದಿರೋದು. ಆ್ಯಕ್ಚುಲಿ ವಿ ಹ್ಯಾವ್ ಟು ಇಂಟರ್ಚೇಂಜ್ ಎ ಆ್ಯಂಡ್ ಬಿ. ನೋಡಿ, ವಿ ಹ್ಯಾವ್ ಟು ಇಂಟರ್ಚೇಂಜ್ ಎ ಆ್ಯಂಡ್ ಬಿ. ಬಿ ಇಲ್ಲಿ ಬರುತ್ತಾ. ನೆಕ್ಸ್ಟ್ ವೈ ಸೈನ್ ಅನ್ನ, ವೈ ಕೋಯಿಫಿಷಿಯಂಟ್ ಸೈನ್ ಚೇಂಜ್ ಮಾಡಬೇಕು. ಬಿ ಎಕ್ಸ್ ಮೈನಸ್ ಎ ವೈ, ಇವನ್ ಕಾನ್ಸ್ಟೆಂಟ್ ಕೂಡ ಚೇಂಜ್ ಇರುತ್ತೆ, ಈಕ್ವಲ್ ಟು 0. ವಿ ಹ್ಯಾವ್ ಟು ಇಂಟರ್ಚೇಂಜ್ ಎ ಆ್ಯಂಡ್ ಬಿ ಆ್ಯಂಡ್ ದ ಸೈನ್ ಆಫ್ ವೈ. ಸೊ ವೈ ಕೋಯಿಫಿಷಿಯಂಟಿನ ಸೈನನ್ನು ಚೇಂಜ್ ಮಾಡ್ಕೋಬೇಕು. ಪ್ಲಸ್ ಇದ್ರೆ ಮೈನಸ್ ತಗೋಬೇಕು, ಮೈನಸ್ ಇದ್ರೆ ಪ್ಲಸ್ ತಗೋಬೇಕು. ಇಂಟರ್ಚೇಂಜ್ ಎ ಆ್ಯಂಡ್ ಬಿ as well as change the sign of y. Change the sign of y. We have to change the sign of y. Plus idre minus, minus idre plus. So idರಲ್ಲಿ ಏನು ಎ ಬಿ ಇಂಟರ್ಚೇಂಜ್ ಮಾಡಂಗಿಲ್ಲ. ಎ ಆ್ಯಂಡ್ ಬಿ we have to take as it is. Here A and B are same. A and B are taken. A and B are taken as it is, and only constant term differ. Only the constant term differ. ಅಲ್ಲಿ ಕೂಡ ಕಾನ್ಸ್ಟೆಂಟ್ ಟರ್ಮ್ ನಮಗೆ ಡಿಫರ್ ಆಗುತ್ತೆ. we have to change the sign of y term. ಅಂಡರ್ಸ್ಟುಡ್? ಅದು ax plus by plus c equal to 0. ಇದಕ್ಕೆ ಪ್ಯಾರಲಲ್ ಆಗಿರುವಂಥ ಲೈನನ್ನು we have to take it as ax plus by plus k equal to 0. ಅದೇ ನಾನು ಪರ್ಪೆಂಡಿಕ್ಯುಲರಿಗೆ ತಗೋಬೇಕಾದ್ರೆ we have to interchange a and b. we get bx ಇಲ್ಲಿ ay ಆಗುತ್ತೆ. y ಸೈನ್ ಅನ್ನ ಚೇಂಜ್ ಮಾಡಿ, y ಟರ್ಮ್ ಎಲ್ಲಿದೆ ಅಲ್ಲ, ಸೊ ಚೇಂಜ್ ಆಫ್ y ಟರ್ಮ್. ಸೊ ಅದ್ರ ಪಕ್ಕದಲ್ಲಿ ಏನು ನಮ್ಮ ನಂಬರ್ ಇದೆ ಅಲ್ಲ, ಆ ನಂಬರಿನ ಸೈನ್, ಆ ಟರ್ಮಿನ ಸೈನ್ ಅನ್ನ ಚೇಂಜ್ ಮಾಡಬೇಕು. ಮೈನಸ್ ಎ ವೈ ಪ್ಲಸ್ ಕೆ, ಇವನ್ ಕಾನ್ಸ್ಟೆಂಟ್ ಕೂಡ ಡಿಫರ್ ಆಗುತ್ತೆ, ಪ್ಲಸ್ ಕೆ ಈಕ್ವಲ್ ಟು 0. ಸೊ ದಟ್ ಈಸ್ ಹೌ we can consider the equation of the line which are parallel and perpendicular to the given line. ಈಗ ಇದಕ್ಕೆ ಗೊತ್ತಾಯ್ತಲ್ವಾ ಈಗ ನಿಮಗಿದು? ಇದ್ರ ಮೇಲೆ ಒಂದು ಎಕ್ಸಾಂಪಲ್ ಮಾಡಿದ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನಾವು ಯು ಟೇಕ್ ಒನ್ ಎಕ್ಸಾಂಪಲ್, ಅವಾಗ ಗೊತ್ತಾಗತ್ತೆ ನಿಮಗೆ ಈಸಿಯಾಗಿ. Find the equations of the lines which are parallel and perpendicular to the line. Parallel and perpendicular to the line 3x plus 4y plus 1 equal to 0.
ಕೆ ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಒಂದು ಕಂಡೀಷನ್ ಅವ್ರು ಕೊಡಬೇಕಲ್ವಾ. ಸೊ ವಿಚ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಆ್ಯಂಡ್ ಪಾಸಿಂಗ್ ಥ್ರೂ ಈ ಲೈನ್ ಎಲ್ಲಿಂದ ಪಾಸ್ ಆಗಬೇಕು ಅಂತ ಹೇಳ್ತಿದ್ದಾರೆ, ಪಾಸಿಂಗ್ ಥ್ರೂ ದ ಪಾಯಿಂಟ್ 1, 2. ಪಾಸಿಂಗ್ ಥ್ರೂ ದ ಪಾಯಿಂಟ್ 1, 2. ನೋಡಿ, ಪ್ಯಾರಲಲ್ ಲೈನ್, this is the given line 3x plus 4y plus 1 equal to 0. ಇದಕ್ಕೆ ಪ್ಯಾರಲಲ್ ಆಗಿ ತಗೋಬೇಕಾದ್ರೆ 3x plus 4y plus k equal to 0. And this line it passed through the point 1, 2. ಅಂದರೆ ಕೆ ವ್ಯಾಲ್ಯೂ ಕಂಡುಹಿಡಿಲಿಕ್ಕೆ ಈ ಪಾಯಿಂಟ್ ಮೂಲಕ ಅದು ಪಾಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಮಗೆ ಓರಲಿ ಇದ್ರನ್ನ ಆನ್ಸರ್ ಮಾಡಕ್ ಬರೋದ್ರಿಂದ ಈ ಮೆಥಡ್ ಫಾಲೋ ಮಾಡಿದ್ರೆ ಈಸಿ ಆಗುತ್ತೆ. ಸೊ ಈ ಪಾಯಿಂಟ್ ಈ ಲೈನಿನ ಮೇಲೆ ಇರೋದ್ರಿಂದ ಅದರ ಈಕ್ವೇಶನ್ ಅದು ಸ್ಯಾಟಿಸ್ಫೈ ಆಗಬೇಕು. ಎಕ್ಸ್ ಜಾಗಕ್ಕೆ 1, ವೈ ಜಾಗಕ್ಕೆ 2 ಹಾಕಿ. 3 × 1 3 ಪ್ಲಸ್ 4 × 2 8. 8 ಪ್ಲಸ್ 3 11 ಪ್ಲಸ್ ಕೆ ಈಕ್ವಲ್ ಟು 0. ಕೆ ಈಕ್ವಲ್ ಟು -11. ಸೊ ಮತ್ತೆ ವಾಪಸ್ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಬರೀಬೇಕು. So now the line parallel to 3x plus 4y plus 1 equal to 0 is given by 3x plus 4y plus k equal to 0. Equation 1. To find k, comma, given that it passed through ಯಾವ ಪಾಯಿಂಟ್ ಮೂಲಕ ಪಾಸ್ ಆಗುತ್ತೆ ಅಂತ ಹೇಳಿದಾರೆ ನೋಡಿ, ಥ್ರೂ ದ ಪಾಯಿಂಟ್ 1, 2. ಎಕ್ಸ್ ಜಾಗಕ್ಕೆ 1 ಹಾಕಿ, ವೈ ಜಾಗಕ್ಕೆ 2 ಹಾಕಿ. and hence we get 3 × 1 plus 4 × 2 plus k equal to 0 implies k equal to -11. ವಾಪಸ್ ಇದಕ್ಕೆ ಹಾಕಿ ಬರೀರಿ. ಸೊ therefore equation 1 becomes 3x plus 4y, k ಎಷ್ಟು ಬಂದಿದೆ, -11 equal to 0. This is the required equation of the line. ಅಂದರೆ ಪ್ಯಾರಲಲ್ ಆಗಿ ಇರೋದು. ಈಗ ಅದೇ ಥರನೇ ನಾವು ಪರ್ಪೆಂಡಿಕ್ಯುಲರಿಗೆ ಬರೆಯೋದಾದ್ರೆ ನೋಡಿ, ಸಬ್ಡಿವಿಷನ್ 2 ಅಲ್ಲಿ ದಿಸ್ ಈಸ್ ದ ಗಿವನ್ ಲೈನ್ 3x plus 4y plus 1 equal to 0. We have to interchange, ಹೌದಾ? So here we have to interchange a and b, sign ಕೂಡ ಚೇಂಜ್ ಮಾಡಿ. 4x minus 3y plus k equal to 0 ಆ ಥರ ತಗೋಬೇಕು. We have to interchange a and b as well as we have to change the sign of y term. So y term ಎಲ್ಲಿದೆನೋ ಅದರ ಸೈನ್ ಚೇಂಜ್ ಮಾಡಿ. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಸೊ ಇದಕ್ಕೆ and again it pass through the point that is 1, 2. Here the line perpendicular to, ಓರಲಿ ಮಾಡ್ಬೇಕಿದನ್ನ, ನಾವಿಷ್ಟುದ್ದ ಬರಿತಿದ್ದೀವಿ ಅಷ್ಟೇ. perpendicular to 3x plus 4y plus 1 equal to 0 is given by 4x minus 3y plus k equal to 0. Take it as equation 2. To find k, given that it passed through ಯಾವ ಪಾಯಿಂಟ್ ಮೂಲಕ ಪಾಸ್ ಆಗತ್ತದು, 1, 2. ಎಕ್ಸ್ ಜಾಗಕ್ಕೆ 1 ಹಾಕಿ, ವೈ ಜಾಗಕ್ಕೆ 2 ಹಾಕೊಳ್ಳಿ. ಈಕ್ವೇಶನ್ 2 ಹಾಕಬೇಕು, ಮತ್ತೆ ಕೊಟ್ಟಿರೋ ಲೈನ್ ಅಲ್ಲ. ಸೊ 4 × 1
minus 3 into 2 plus k equal to 0. 4 minus 6 ಅಂದರೆ minus 2, k equal to plus 2. Therefore, equation 2 becomes 4x minus 3y, k ಎಷ್ಟು ಬಂದಿದೆ plus 2 equal to 0. This is the required equation of the line. ಈಗ ಕಾಂಪಿಟೇಟಿವ್ ಪಾರ್ಟಲ್ಲಿ ಮಾಡಬೇಕಾದ್ರೆ ಆಪ್ಷನ್ ಅನ್ನ ನೋಡ್ಕೊಂಡು ಆನ್ಸರ್ ಮಾಡ್ಬೋದು ಎಷ್ಟೊಂದು ಸ್ಟ್ರೈಟ್ ಲೈನ್ ಚಾಪ್ಟರ್ ಅಲ್ಲಿ. ಈಗ ಆಪ್ಷನ್ ಅಲ್ಲಿ ನಮಗೆ ಫಸ್ಟ್ ಗೊತ್ತು ಮಾಡ್ಕೊಳ್ಳಿ, ಪ್ಯಾರಲಲ್ ಲೈನ್ ಅಂತ ಅವ್ರು ಕೇಳಿದಾಗ ಅವರು ಕ್ವಶನ್ ಅಲ್ಲಿ ಕೊಟ್ಟಿರೋ ಲೈನ್ ಯಾವ್ದಿರುತ್ತೋ ಎಕ್ಸ್ ಮತ್ತೆ ವೈ ಸೇಮ್ ಇರುವಂತ ನಮ್ಮ ಇದನ್ನ ನಾವು ಆಪ್ಷನ್ ಅಲ್ಲಿ ಹುಡುಕಿ, ಎರಡು ಆಪ್ಷನ್ ಅಲ್ಲಿ ನಮಗೆ ಎಕ್ಸ್ ಮತ್ತೆ ವೈ ಟರ್ಮ್ಸ್ ಸೇಮ್ ಇರೋದು ಇದ್ರೆ ಆ ಎರಡು ಆಪ್ಷನ್ ಅಲ್ಲಿ ಇನ್ನೆರಡು ಆಪ್ಷನ್ ಬಿಟ್ಬಿಡ್ಬೇಕು. ಈ ಎರಡು ಆಪ್ಷನ್ ಅಲ್ಲಿ ಎರಡರಲ್ಲಿ ಯಾವ್ದು ಆನ್ಸರು ಅಂತ ಗೊತ್ತು ಮಾಡ್ಕೋಬೇಕು. ಅದನ್ನು ಹೇಗೆ ಗೊತ್ತು ಮಾಡ್ಕೋಬೇಕು ಅಂತಂದ್ರೆ, ನಾವು ಇಲ್ಲೊಂದು ಪಾಯಿಂಟ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಕೊಟ್ಟಿರ್ತಾರಲ್ಲ, ಈ ಪಾಯಿಂಟ್ ಅನ್ನ ಅದಕ್ಕೆ ಹಾಕೊಳ್ಳಿ. ಹಾಕಿದಾಗ ವಿ ಹ್ಯಾವ್ ಟು ಗೆಟ್ LHS ಈಕ್ವಲ್ ಟು RHS. ಸೊ ಯಾವುದಕ್ಕೆ ಬರುತ್ತೋ ನಮಗೆ ದೆನ್ ದಟ್ ಬಿಕಮ್ಸ್ ದ ಆನ್ಸರ್. ಅದೇ ಥರನೇ ಪರ್ಪೆಂಡಿಕ್ಯುಲರಿಗೆ ಮಾಡಬೇಕಾದ್ರೆ ಎಕ್ಸ್ ಮತ್ತು ವೈ ಕೋಎಫಿಷಿಯಂಟ್ಸ್ನ ಇಂಟರ್ಚೇಂಜ್ ಮಾಡಿ ಇದರ ಸೈನ್ ಚೇಂಜ್ ಮಾಡಿ ಬರುವಂಥದ್ದು ಇವೆರಡು ಟರ್ಮ್ ಫಸ್ಟ್ ನೋಡ್ಕೊಳ್ಳಿ. ಬರುವಂಥದ್ದು ಆಪ್ಷನಲ್ಲಿ ಯಾವ್ದ್ಯಾವ್ದಿದೆ ಚೆಕ್ ಮಾಡಿ, ಯಾವುದಿಲ್ಲೋ ಅದನ್ನು ಬಿಟ್ಬಿಡಿ, ಯಾವುದ್ರಲ್ಲಿ ನಮಗಿರುತ್ತೋ ಅವೆರಡನ್ನ ಮಾತ್ರ ತಗೊಳ್ಳಿ. ದೆನ್ ಹೇಗೆ ಈ ಪಾಯಿಂಟು ಅವೆರಡರಲ್ಲಿ ಯಾವ್ದು ಸ್ಯಾಟಿಸ್ಫೈ ಮಾಡುತ್ತೋ ಸೊ ದಟ್ ಬಿಕಮ್ಸ್ ದ ಆನ್ಸರ್. ದಟ್ ಈಸ್ ದ ಶಾರ್ಟ್ಕಟ್ ಮೆಥಡ್ ಟು ಫೈಂಡ್ ದ ಈಕ್ವೇಷನ್. ಸೊ ಇಲ್ಲೆಲ್ಲ ನಾವು ಅನಾಲಿಟಿಕಲ್ ಜಾಮಿಟ್ರಿಯಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೈಟ್ ಲೈನಲ್ಲಿ ಈ ಶಾರ್ಟ್ಕಟ್ ಮೆಥಡ್ ಫಾಲೋ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಆಪ್ಷನ್ ತೊಗೊಂಡು ಎಷ್ಟೊಂದು ಆನ್ಸರ್ ಮಾಡ್ತೀವಿ, ಚೆಕ್ ಮಾಡಿ ಮಾಡ್ತೀವಿ. ಸೊ ಅದು ಎಲ್ಲ ನಮಗೆ ಗೊತ್ತಿಡ್ಕೊಂಡೆ ನಾವು ಆ್ಯಕ್ಚುಲಿ ಕಾಂಪಿಟೇಟಿವ್ ಪಾರ್ಟಲ್ಲಿ ಮಾಡಬೇಕು, ಲಾಂಗ್ ಮೆಥಡಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಸೊ ದಟ್ ಈಸ್ ಎಂಡ್ ಆಫ್ ದಿಸ್ ಸೆಷನ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಸೊ ಇಲ್ಲಿ ಪ್ರತಿದಿನ ನೀವು ರಿವೈಸ್ ಮಾಡಿದರೆ ಮಾತ್ರ ಇದೆಲ್ಲ ನಿಮಗೆ ಮೆಮೊರಿಯಲ್ಲಿರುತ್ತೆ, ಇಲ್ಲ ಅಂದರೆ ಬೇಗ ಮರ್ತೋಗುತ್ತೆ. ಜಸ್ಟ್ ಲೈಕ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದ್ದಾಗೆ ಇದು ಕೂಡ ಅನಾಲಿಟಿಕಲ್ ಜಾಮೆಟ್ರಿ ಗೊತ್ತಿದೆ ಅಂತ ಅನಿಸುತ್ತೆಲ್ಲ. ಟ್ರಿಗ್ನೋಮೆಟ್ರಿ ಆದರೂ ಅಷ್ಟೇ, ನನಗೆಲ್ಲ ಫಾರ್ಮುಲಾ ಬರುತ್ತಪ್ಪ ಅದು ಬರುತ್ತೆ ಅಂತ ಅನಿಸ್ತಿರುತ್ತೆ, ಬಟ್ ಸಾಲ್ವ್ ಮಾಡ್ಲಿಕ್ಕೆ ಹೋದರೆ ಬರಲ್ಲ. ಇಂಡಿಪೆಂಡೆಂಟ್ ಆಗಿ ಇವುಗಳನ್ನು ಸಾಲ್ವ್ ಮಾಡ್ಲಿಕ್ಕೆ ಹೋದರೆ ಬೇಗ ಬರಲ್ಲ. ಅದಕ್ಕೆ ಪ್ರತಿ ಸಲನೂ ಇವನ್ನ ರೀಕಾಲ್ ಮಾಡ್ತಾ ಇದ್ರೆ ಮಾತ್ರ ಮೆಮೊರೈಸ್ ಮಾಡಿ ಇಟ್ಕೋಬೇಕು, ಅಂದರೆ ಮಾತ್ರ ನಮಗೆ ಬೇಗ ಆನ್ಸರ್ ಟೈಮ್ ಸೇವ್ ಮಾಡಿ ಆನ್ಸರ್ ಮಾಡೋಕ್ಕೆ ಬರುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ಯುವರ್ presence.